ಬಡವರ ಪಾಲಿನ ಸಂಜೀವಿನಿ. ಸಮಾಜ ಸೇವಕ ಸುಂದರ್ ನಾಯ್ಡು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ. ನೊಂದವರ ಮತ್ತು ಬಡವರ ಆರೋಗ್ಯ ಸೇವೆಯನ್ನು ತಮ್ಮ ಜೀವನದ ಪರಮ ಗುರಿಯಾಗಿಸಿಕೊಂಡಿರುವ ಮಹಾರಾಷ್ಟ್ರದ ಖ್ಯಾತ ಸಮಾಜ ಸೇವಕ ಸುಂದರ್ ನಾಯ್ಡು ಅವರಿಗೆ ಅವರ ನಿಸ್ವಾರ್ಥ ವೈದ್ಯಕೀಯ ಸೇವೆ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಗಿದೆ. ತಮಿಳುನಾಡಿನ ಹೊಸೂರಿನಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿ ಹಮ್ಮಿಕೊಂಡಿದ್ದ ಅದ್ದೂರಿ ಸಮಾರಂಭದಲ್ಲಿ ಈ ಗೌರವವನ್ನು ಪ್ರದಾನ ಮಾಡಲಾಯಿತು. ಸುಂದರ್ ನಾಯ್ಡು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡುತ್ತಿರುವ ಕ್ರಾಂತಿಕಾರಿ ಬದಲಾವಣೆಗಳನ್ನು ಪರಿಗಣಿಸಿ ಈ ಉನ್ನತ ಪದವಿಯನ್ನು ನೀಡಲಾಗಿದೆ. ನಾಯ್ಡು ಅವರು ಕಳೆದ ಹಲವು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಾಡುತ್ತಿರುವ ಕಾರ್ಯಗಳು ಅನನ್ಯವಾದುವು. ಹಣದ ಕೊರತೆಯಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲಾಗದ ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಕೊಡಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ನೂರಾರು ಜನರ ಜೀವ ಉಳಿಸಲು ಇವರು ಆಸರೆಯಾಗಿದ್ದಾರೆ. ಆಸ್ಪತ್ರೆಗಳ ವೆಚ್ಚ ಭರಿಸಲಾಗದ ಅಸಹಾಯಕರಿಗೆ ಔಷಧಿಗಳು, ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆರ್ಥಿಕ ನೆರವು ನೀಡುವ ಮೂಲಕ ಸುಂದರ್ ನಾಯ್ಡು ಅವರು ಬಡವರ ಪಾಲಿಗೆ ಭರವಸೆಯ ಬೆಳಕಾಗಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕೆಂಬ ಹಂಬಲದಿಂದ ತಜ್ಞ ವೈದ್ಯರ ತಂಡದೊಂದಿಗೆ ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಯಾವುದೇ ಸಮಯದಲ್ಲೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಎದುರಾದಾಗ ತಕ್ಷಣವೇ ಸ್ಪಂದಿಸಿ ರೋಗಿಗಳಿಗೆ ಅಗತ್ಯವಿರುವ ವ್ಯವಸ್ಥೆ ಮಾಡುವಲ್ಲಿ ಇವರು ಸದಾ ಸಿದ್ಧರಿರ್ತಾರೆ. ಒಂದು ಹೆಮ್ಮೆಯ ಸಾಧನೆ. ಸುಂದರ್ ನಾಯ್ಡು ಅವರ ಈ ಮಾನವೀಯ ಕಾರ್ಯವನ್ನು ಮೆಚ್ಚಿ ಲಭಿಸಿರುವ ಈ ಡಾಕ್ಟರೇಟ್ ಗೌರವವು ಅವರ ಸಾಮಾಜಿಕ ಹೊಣೆಗಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ನಮಸ್ಕಾರ, ನನ್ನ ಹೆಸರು ಸುಂದರ್ ಶಿವಲಿಂಗಂ ನಾಯ್ಡು ಅಂತ. ನಾನು ಮುಂಬೈಯಿಂದ ಬಂದಿದ್ದೀನಿ. ಸೋಷಿಯಲ್ ಫೀಲ್ಡಲ್ಲಿ ಇರೋದಕ್ಕೋಸ್ಕರ ನಮಗೆ ಈ ಅವಾರ್ಡ್ ಸಿಕ್ಕಿರೋದು. ನಾವು ಮುಂಬೈಯಲ್ಲಿ ತುಂಬ ಸೋಷಿಯಲ್ ವರ್ಕ್ಸ್ ಮಾಡ್ತೀವಿ. ಹಾಸ್ಪಿಟಲೈಸೇಷನ್, ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟೋದು ಅಂಥದ್ದು ತುಂಬ ಕೆಲಸಗಳು ಮಾಡ್ತಾ ಇರ್ತೀವಿ ನಾವು. ಅದರಿಂದ ನಮಗೆ ಈ ಅವಾರ್ಡ್ ಸಿಕ್ಕಿದೆ. ಇವಾಗ ನಾನು ನಿಂತ್ಕೊಂಡಿರೋ ಈ ಕರ್ನಾಟಕ ನನ್ನದು ಎರಡನೇ ತಾಯಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದ್ದೆ. ಹೊಸಕೋಟೆಯಾಗ 8 ವರ್ಷ ಇದ್ದೆ. 2 ಸಾರಿ ಬಂದು 8 ವರ್ಷ ಇಲ್ಲೇ ಇದ್ದೆ. ನನ್ನ ತಾಯಿ ಮನೆ ಅಲ್ಲೇ ಇರೋದು. ಅಲ್ಲಿರೋ KRB ಬ್ರದರ್ಸ್, ಆ ಕಂಪನಿಯವರು ನಮ್ಮ ತಾಯಿ ತಂದೆ ಹಂಗೆ ಅವರೇ ನನ್ನನ್ನು ಅಲ್ಲಿ ಬೆಳೆಸಿದ್ದು. ಇವತ್ತು ಈ ಅವಾರ್ಡ್ ನನಗೆ ಇಲ್ಲಿ ಸಿಕ್ಕಿದ್ದಕ್ಕೆ ನನಗೆ ತುಂಬ ಹೆಮ್ಮೆಯಾಗಿದೆ. ಯಾಕಂದರೆ ಯಾವ ಊರಲ್ಲಿ ನಾನು ಕೆಲಸ ಮಾಡ್ತಾಯಿದ್ನೋ, ಓಡೋದು ಬಂದು ಇಲ್ಲಿ ಬೆಳೆದಿದ್ನೋ ಅದೇ ಊರಾಗ ಇವತ್ತು ನನಗೆ ಅವಾರ್ಡ್ ಸಿಕ್ಕಿದೆ. ಅದರಿಂದ ತುಂಬ ಸಂತೋಷವಾಗಿದೆ. ಸೊ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ. ಇನ್ನು ನಿಮ್ಮದು ಜವಾಬ್ದಾರಿಗಳು ಹೆಚ್ಚಿಗೆ ಆಗುತ್ತೆ. ಇನ್ನೂ ಏನೇನು ನೀವು ಸೇವೆಗಳನ್ನ ಮಾಡಬೇಕು ಮತ್ತು ಯಾವ ಥರ ನಾವು ಇವಾಗ ನಾವು ಸ್ಟಾರ್ಟಿಂದನೇ ಅಂದರೆ ಒಂದು 18 ವಯಸ್ಸಿಂದನೇ ನಾವು ಜವಾಬ್ದಾರಿಗಳು ಜನದ ಬಗ್ಗೆ ಜವಾಬ್ದಾರಿಗಳು ನಾವು ನಿಭಾಯಿಸ್ತಾನೇ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಹಾಸ್ಪಿಟಲೈಸೇಷನ್ ಇವಾಗ ಉಪಮುಖ್ಯಮಂತ್ರಿಯವರು ಏಕನಾಥ್ ಶಿಂದೆ ಸಾಹೇಬರಿದ್ದಾರೆ. ಆವಾಗ ಅವರು ಮುಖ್ಯಮಂತ್ರಿಯಾಗಿರುವಾಗ ಅವರು ಸಹಾಯತದಿಂದ ನಾನು 80 ಹಾರ್ಟ್ ಆಪ್ರೇಷನ್ ಮಾಡಿದ್ದೀನಿ. 1 ರೂಪಾಯಿ ಖರ್ಚಿಲ್ದಿದೆ. 80 ಜನಕ್ಕೆ ಹಾರ್ಟ್ ಆಪ್ರೇಷನ್ ಮಾಡಿಬಿಟ್ಟಿದ್ದೀನಿ. 1 ರೂಪಾಯಿ ಖರ್ಚಿಲ್ಲ. ಅವ್ರ ಹತ್ರ ಹೋಗಿ ಸಾಹೇಬ್ರೆ ಈ ಆಪ್ರೇಷನ್ ಮಾಡಬೇಕಂದ್ರೆ ಸಾಕು, 1 ರೂಪಾಯಿ ಖರ್ಚಿಲ್ಲ. ಅದು ಒಳ್ಳೆ ಹಾಸ್ಪಿಟಲಲ್ಲಿ ಮಾಡಿಸಿದೆ. ಎರಡನೇದೇನೆಂದರೆ ಇದು ಮೋತಿ ಬಿಂದುಗೆ ಅದನ್ನು ಹೇಳ್ತಾರೆ ಕ್ಯಾಟ್ರಾಕ್ದು ಲೆಕ್ಕನೇ ಇಲ್ಲ. ನಾನು ಎಷ್ಟು ಜನದ್ದು ಆಪ್ರೇಷನ್ ಮಾಡಿಸಿದ್ದೀನಿ. ಇದೆಲ್ಲ ಮಾಡ್ತಾನೆ ಇರ್ತೀವಿ. ಇನ್ನೂ ಮಾಡೋಕೆ ಆ ದೇವ್ರು ನಮಗೆ ಅಂದರೆ ಏನಂತಾರೆ ಚಾನ್ಸ್ ಕೊಡಬೇಕು. ಹಾಗೆ ಅವ್ರ ಹತ್ರ ಬೇಡ್ಕೊತೀವಿ. ಸೊ ನೀವು ಜನರಿಗೆ ಸೇವೆ ಮಾಡಿದಾಗ ನಿಮಗೆ ಯಾವ ಥರ ಖುಷಿನ ಫೀಲ್ ಮಾಡ್ತೀರಾ? ಯಾಕೆಂದರೆ ಸೋಷಿಯಲ್ ವರ್ಕು, ಫ್ರೀ ಸರ್ವಿಸಸ್ಸನ್ನು ಮಾಡ್ತಿದ್ದೀರಾ. ಜನಗಳ ಪ್ರತಿಕ್ರಿಯೆ ಎಲ್ಲ ಹೇಗೆ ಸಿಗ್ತದೆ ಸರ್ ನಿಮಗೆ? ಜನರಿಗೆ ಸೇವೆ ಮಾಡುವಾಗ ನಮಗೆ ಜನರಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನನಗೆ ಯಾವತ್ತೂ ಫೀಲ್ ಬಂದಿಲ್ಲ. ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನನಗೆ ಹಂಗೆ ಫೀಲ್ ಬಂದಿದೆ. ಯಾವತ್ತೂ ನಾವು ಜನಕ್ಕೋಸ್ಕರ ಮಾಡಲ್ಲ, ಜನಕ್ಕೋಸ್ಕರ ಎಲ್ಲ ನಮಗೋಸ್ಕರ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ಆ ದೇವರ ದಾರಿ ತೋರಿಸ್ತಾನೆ. ಮಾಡೋದಲ್ಲ ಅವರು, ನಾವು ಬರೀ ಒಂದು ಮ್ಯಾನೇಜ್ಮೆಂಟ್ ಮಾತ್ರ. ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳೋಕ್ಕಾಗಲ್ಲ. ಸೊ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ. ನಿಮ್ಮ ಜೊತೆಗೆಲ್ಲ ಸಪೋರ್ಟ್ಗೆಲ್ಲ ಯಾರ್ಯಾರು ನಿಂತಿದ್ದಾರೆ ಸರ್? ತುಂಬ ಜನ ಎಸ್ಪೆಷಲಿ ನನ್ನ ಬ್ರದರ್ಹುಡ್ ಮಲ್ಲಿಕಾರ್ಜುನ್ ಅಂತ, ಇನ್ನೊಬ್ಬರು ಪಟೇಲ್ ಸರ್ ಒಳಗಡೆ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು. ಇನ್ನು ತುಂಬ ಜನ ಇದ್ದಾರೆ. ಅವ್ರದ್ದೆಲ್ಲ ಹೆಸರು ಹೇಳಿದ್ರೆ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡ್ತದೆ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಇವರೆಲ್ಲ ನನಗೆ ಸೋಷಿಯಲ್ ವರ್ಕ್ ಮಾಡೋಕ್ಕೋಸ್ಕರ ತುಂಬ ಸಪೋರ್ಟ್ ಮಾಡ್ತಾರೆ.
ಸೊ ನೀವು ಇದೇ ಥರ ಇನ್ನೂ ಹೆಚ್ಚಿಗಳನ್ನ ಸೇವೆಗಳನ್ನ ಮಾಡ್ತಾ ಇರಿ. ಆಮೇಲೆ ದೇವರು ನಿಮಗೆ ಸಪೋರ್ಟ್ ಮಾಡಲಿ. ಈ ಸೇವೆಗಳನ್ನ ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ನೀವು ಮಾಡಿದ್ರೆ, ಯಾಕಂದ್ರೆ ತುಂಬ ಜನ ಕಷ್ಟದಲ್ಲಿದ್ದಾರೆ, ಎಲ್ರಿಗೂ ಸಹಾಯ ಮಾಡುವಂತೆ ನಿಮಗೆ ಶಕ್ತಿ ಬರಲಿ ಅಂತ ನಾವು ಆಶಿಸ್ತೀವಿ. ಆ ದೇವ್ರ ದಾರಿ ತೋರಿಸಿದ್ರೆ ಇಡೀ ಭಾರತದಲ್ಲೇ ಮಾಡೋಣ. ಓಕೆ ಸರ್, ಧನ್ಯವಾದಗಳು ಸರ್.